ಆಗದು ಅಂದ್ರು. ಇಲ್ಲ, ನೀವು ಕೊಡ್ಲೇಬೇಕು ಅಂತ ತಿಳ್ಕೊಂಡು ಮಾಮಲೆದಾರ ಒಪ್ಪಿಸಿ ಅಜ್ಜೋರ ನಾಟಕ ಪ್ರದರ್ಶನ ಆಯ್ತು. ಸ್ವತಃ ಹಂದಿಗನೂರು ಸಿದ್ದರಾಮಪ್ಪನವರು ಆ ಸತೀಶು ಕನ್ಯಾ ನಾಟಕವನ್ನ ನೋಡಿ ಒಬ್ಬ ಕಲಾವಿದನನ್ನ ಪ್ರೀತಿಸಬೇಕು ಅನ್ನೋದಕ್ಕನ ಮತ್ಸರ ಭಾವನೆಯನ್ನ ತಾಳಲಾರ್ದನ ಆ ಹಂದಿಗನೂರು ಸಿದ್ದರಾಮನಪ್ಪವರು ಪುಟ್ಟರಾಜಜ್ಜವರ ಹಾರ್ಮೋನಿಯಂ ವಾದನವನ್ನ, ಪಂಚಾಕ್ಷರಜ್ಜವರ ತಬಲಾ ವಾದನವನ್ನ, ಆ ನಾಟಕವನ್ನ ನೋಡಿ ಸ್ವತಃ ಹಂದಿಗನೂರು ಸಿದ್ದರಾಮಪ್ಪನವರು ಒಂದು 100 ರೂಪಾಯಿ ಆಯರ ಮಾಡಿದ ಇತಿಹಾಸ ರೋಣದೊಳಗೆ ಇವತ್ತಿಗೂ ಇದೆ. ಆನಂತರ ಅವರು ಒಂದು ವಾರ ನಂತರ ಹಂದಿಗನೂರು ಸಿದ್ದರಾಮಪ್ಪನವರು ಮತ್ತೆ ತಮ್ಮ ರಂಗಭೂಮಿಯನ್ನು ನೆರವೇರಿಸಿದ್ರು ಅನ್ನೋದನ್ನ ಪಂಚಾಕ್ಷರದ ಇತಿಹಾಸದೊಳಗೆ ಕೇಳ್ತೇವೆ. ಹಾಗೆ ಅಲ್ಲಲ್ಲಿ ನಾಟಕ ಕಂಪನಿಗಳನ್ನ ಕ್ಯಾಂಪ್ ಹಾಕಿ ಬನಶಂಕರಿಗೆ ಬಂದಿರ್ತದೆ. ಬನಶಂಕರಿ ನಾಟಕ, ಆ ಬನಶಂಕರಿಗೆ ನಾಟಕ ಅಜ್ಜೋರ್ ಕಂಪನಿ ಹೋದಾಗ ಕಂದಗಲ್ಲು ಹನುಮಂತರಾಯರಂತ ನಾಟಕದೊಳಗೆ ಶೇಕ್ಸ್ಪಿಯರ್ ಏನ್ರಿ ಅವರ ಕಾವ್ಯ. ಆ ನಾಟಕ ಅಂದ್ರೆ ಹನುಮಂತರಾಯ ಕಂದಗಲ್ ಅಂದ್ರೆ ಬಹಳ ವಿಶೇಷವಾಗಿರುವಂತವ್ರು. ಅವರು ಈ ಸತೀಶು ಕನ್ಯಾ ನಾಟಕ ನೋಡಕ್ ಬಂದಿದ್ರಂತೆ. ಪುಟ್ಟರಾಜ ಅಜ್ಜೋರಿಗೆ ಆರಾಮಿರಲಿಲ್ಲ. ಅವಾಗ ಅವ್ರು ಹಿಂಗ್ ನಾಟಕ ನೋಡ್ಕೊಂತ ಕುಂತಿದ್ರು. ಆ ಸ್ಟೇಜ, ಆ ಸೀನ, ಆ ಪರದೆ ಎಳೆಯೋದು, ಅವ್ರು ಬಂದು ಈ ಮಾತುಗಳನ್ನ ಹಾಡೋದು, ಹಾಸ್ಯಭರಿತವಾಗಿರುವಂತ ನಲ್ನುಡಿಗಳನ್ನ ಹೇಳೋದು, ಆ ಕಂದಗಲ್ ಹನುಮಂತರಾಯರು ದಿಕ್ಕು ಬದಲಾತ. ಈ ನಾಟಕ ಬರೆದವ್ರು ಯಾರು ಅಂತ ಕೇಳಿದ್ರಂತ. ಅವ್ರು ಇಲ್ರಿ, ಕಣ್ಣು ಇಲ್ಲದವರು ಪಂಚಾಕ್ಷರಿ ಅಜ್ಜೋರು ಶಿಷ್ಯರ್ಯಪ್ಪ, ಅವರು ಪುಟ್ಟರಾಜ ಅಜ್ಜೋರು ಅಂತ ಹೇಳಿ ಬರದಾರ, ನಾವು ನೋಡ್ಬೇಕು ಅಂದ್ರಂತ. ಅವ್ರು ನೋಡಿ ಎಂತ ಭಾವನೆ. ಪುಟ್ಟರಾಜ ಅಜ್ಜೋರು ಬಂದ ಮೇಲೆ ಕಂದಗಲ್ ಹನುಮಂತರಾಯರು ಅಂದ್ರಂತೆ, ಯಪ್ಪ ಎಂಥ ಕಾವ್ಯ ಶೈಲಿ ನಿಮ್ಮಲ್ಲಿ ಐತ್ರಪ್ಪ. ಜಗತ್ತಿನೊಳಗ ಕವನಗಳನ್ನ ಬರೆಯಬಹುದು, ವಚನಗಳನ್ನ ಬರೆಯಬಹುದು ಕಣ್ಣಿದ್ದವರು, ಆದ್ರೆ ಕಣ್ಣು ಇಲ್ಲದವರು ನೀವು. ಒಂದು ನಾಟಕವನ್ನ, ಸತೀಶು ಕನ್ಯಾ ಈ ನಾಟಕವನ್ನ ನೋಡಿ ನನಗೆ ಆನಂದ ಆತ್ರೆಪ್ಪ ಅಂತ ತಿಳ್ಕೊಂಡು ಪ್ರೀತಿಗಾಗಿ ಪುಟ್ಟರಾಜ ಅಜ್ಜೋರಿಗೆ ಕಂದಗಲ್ ಹನುಮಂತರಾಯರು 50 ರೂಪಾಯಿ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿದ ಇತಿಹಾಸ ಅನ್ನೋದು ನಾವು ನೆನಪಿಟ್ಟುಕೊಳ್ಬೇಕು. ಹೀಗೆ ಅಜ್ಜೋರು ನಾಟಕ ಕಂಪನಿಯೊಂದಿಗೆ ವೀರೇಶ್ವರ ಪುಣ್ಯಾಶ್ರಮದ ಅಂದ್ರೆ ಸಂಚಾರಿ ಸಂಗೀತ ಪಾಠಶಾಲೆಯ ಕೀರ್ತಿಯನ್ನ ನಾಡಿನಲ್ಲೆಲ್ಲ ಪಸರಿಸಿದರು. ಅಜ್ಜೋರು ನಿಂತ ನೀರಾಗದು, ಹರಿವ ಗಂಗೋತ್ರಿಯಾಗಿ ಈ ನಾಡಿನೊಳಗೆ ಬರೀ ಸಂಗೀತವನ್ನಷ್ಟೇ ಬೆಳೆಸಲಿಲ್ಲ ಅಜ್ಜೋರು, ಅದರ ಜೊತೆಗೆ ಸಾಹಿತ್ಯ, ಪುರಾಣ, ಪ್ರವಚನ. ನಾನೊಂದು ದಿವಸ ಹೇಳಿದ್ದೇನೆ, ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಈ ಶಿವಕೀರ್ತನೆ ಅನ್ನೋದೇ ಇರಲಿಲ್ಲ. ಭಾಗವತ, ರಾಮಾಯಣ ಇದೇ ಕಥೆಗಳನ್ನು ನಾಡಿನೊಳಗೆಲ್ಲ ತುಂಬಿಟ್ಕೊಂಡ್ಬಿಟ್ಟಿತ್ತು. ಆದರೆ ಹರಿಕತೆ ಇವೆಲ್ಲವೂ ಸಹಿತ ಇದ್ದು. ಆದರೆ ಮೊಟ್ಟ ಮೊದಲು ಶಿವಕೀರ್ತನೆಯನ್ನ ಈ ನಾಡಿನೊಳಗೆ ತಂದು ವೀರಶೈವ ಲಿಂಗಾಯತ ಧರ್ಮಕ್ಕೆ ಮತ್ತೆ ಒಂದು ಬುನಾದಿ ಹಾಕಿದವರು ಯಾರಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಅದಕ್ಕೆ ಬೆಳಕಿಗೆ ತಂದವರು ಪಂಚಾಕ್ಷರಜ್ಜೋರು, ಅದನ್ನು ಬೆಳಕಿಗೆ ತಂದವರು ಪುಟ್ಟರಾಜಜ್ಜೋರು. ಆನಂತರ ನಾವೆಲ್ಲ ಶಿಷ್ಯರು ಅನ್ನೋದನ್ನ ಇದು ಇತಿಹಾಸ ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಹೀಗೆ ಅಜ್ಜೋರ ಕೀರ್ತಿ ಬಾನೆತ್ತರಿಗೆ ಬೆಳಗ್ತಾ ಇರಬೇಕಾದ್ರೆ 1920ನೇ ಇಸ್ವಿಯೊಳಗ ಈ ದೇಶಕ್ಕಾಗಿ ಸ್ವತಂತ್ರವನ್ನು ಕೊಡಿಸಬೇಕು ಅಂತ ತಿಳ್ಕೊಂಡು ತುಂಡು ಕೋಲನ್ನ ಹಿಡಿದು ಲಂಡ್ ಪಂಜೆಯನ್ನು ಉಟ್ಟುಕೊಂಡು ಬರೀ ಮೈ ಬರಗಾಲ ಸಂಚಾರಿಯಾಗಿರುವಂತಹ ಮಹಾತ್ಮ ಗಾಂಧೀಜಿಯವರು 1920ನೇ ಇಸ್ವಿಯೊಳಗ ಹುಬ್ಬಳ್ಳಿಗೆ ಬಂದಿದ್ರು. ಸಿದ್ಧಾರೂಢರ ದರ್ಶನ ಮುಗಿಸ್ಕೊಂಡು ಆನಂತರ ಹೋದು. ಮತ್ತೆ 1934ನೇ ಇಸ್ವಿಯೊಳಗ ಈ ದೇಶದೊಳಗ ಈ ಎಲ್ಲ ಯುವಕರಿಗೆ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಬೇಕು ಅಂತ ತಿಳ್ಕೊಂಡು ಮಹಾತ್ಮ ಗಾಂಧೀಜಿಯವರು 1934ನೇ ಇಸ್ವಿಯೊಳಗೆ ಹುಬ್ಬಳ್ಳಿಗೆ ಬಂದಿದ್ರು. ಅವಾಗ ಅಜ್ಜೋರು ಮಹಾತ್ಮ ಗಾಂಧೀಜಿಯವ್ರನ್ನ ಕಾಣಬೇಕು ಅಂತ ತಿಳ್ಕೊಂಡು ಪಂಚಾಕ್ಷರಜ್ಜೋರು, ಪುಟ್ಟರಾಜಜ್ಜೋರು ಹುಬ್ಬಳ್ಳಿಗೆ ಹೋಗ್ತಾರೆ. ಅವಾಗ ಮಹಾತ್ಮ ಗಾಂಧೀಜಿಯವರ ಭೇಟಿಯಾಗಿ ಅವರ ಖಾದಿ ಬಟ್ಟೆಯನ್ನ ನೋಡಿ ಪಂಚಾಕ್ಷರಜ್ಜೋರು ತೀರ್ಮಾನ ಮಾಡ್ತಾರ, ನಾ ಈ ಜರತಾರಿ ರೇಷ್ಮೆ ಬಟ್ಟೆಯನ್ನ ಉಡೋದು ಬಿಟ್ಟು ಈ ಖಾದಿ ಸ್ವರ್ಗಕ್ಕೆ ಹಾದಿ, ಇವತ್ತಿನ ನಾನು ಖಾದಿಯನ್ನು ಧರಿಸಬೇಕಂತ ತೀರ್ಮಾನವನ್ನ ಮಾಡಿದ್ರು ಪಂಚಾಕ್ಷರಜ್ಜೋರು. ಆನಂತರ ಅಜ್ಜೋರು ಖಾದಿ ಬಟ್ಟೆಯನ್ನೇ ಧರಿಸಬೇಕಂತ ಸಂಕಲ್ಪವನ್ನ ಮಾಡಿ ಇಡೀ ಭಾರತ ದೇಶದೊಳಗೆ ಒಂದು ಚಳವಳಿ ನಡೆದಿತ್ತು. ಅದು ವಿದೇಶಿ ಬಟ್ಟೆಗಳೆಲ್ಲ ಹೋಗಿ ಸ್ವದೇಶಿ ಬಟ್ಟೆಗಳು ಬರಬೇಕು. ಕಾಂಗ್ರೆಸ್ ಚಳವಳಿ ಅಂತಾರ ಅದಕ್ಕೆ.
ಅದರೊಳಗೆ ಸೊಲ್ಲಾಪುರದ ಧನಶೆಟ್ಟಿ ಮಲ್ಲಪ್ಪ ಅಂತ ಹೇಳಿ ಅವನು ಬಂದೀಖಾನಿ ಒಳಗೆ ಜೈಲು ಸೇರಿಬಿಟ್ಟಿದ್ದ. ಅಜ್ಜೋರು ಸೊಲ್ಲಾಪುರಕ್ಕೆ ದಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಮಲ್ಲಪ್ಪ ಅಲ್ಲಿ ಭಾಗದೊಳಗೆ ಎಲ್ಲರೂ ಸಹಿತ ಜೈಲು ಸೇರಿದ್ದು ಪಂಚಾಕ್ಷರಿ ಅಜ್ಜೋರಿಗೆ ಗೊತ್ತಾಗ್ತದೆ. ಸೊಲ್ಲಾಪುರದೊಳಗೆ ವಾಸ್ತವ್ಯ ಹೂಡಿಕೊಂಡಾಗ ಅಜ್ಜೋರು ಒಂದು ನಿರ್ಧಾರ ಮಾಡ್ತಾರೆ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನೋಡಿ ಎಂತ ಭಾವನೆ ಅಜ್ಜೋರು. ಸದಾಶಿವ ಕವಿಗಳಂತಾರೆ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾನು ಖಾದಿ ಬಟ್ಟೆಯನ್ನು ಧರಿಸಿ ಸ್ವದೇಶಿ ಚಳವಳಿ ಒಳಗೆ ನಾನು ಭಾಗಿಯಾಗಬೇಕು, ಒಂದೇ ಮಾತರಂ ಗೀತೆಯನ್ನು ನಾನು ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ನಿತ್ಯಲು ಸಹಿತ ಲಿಂಗವನ್ನ ಪೂಜಿಸ್ತಾ ಪಂಚಾಕ್ಷರ ಜೋರು ಕುಮಾರೇಶನ ಜಪದೊಂದಿಗೆ ಭಾರತ ಮಾತೆ ಸ್ವತಂತ್ರಳಾಗಬೇಕು ಅಂತ ತಿಳ್ಕೊಂಡು ಅಂದ ಗಾಯಕನೊಬ್ಬ ಮೊಟ್ಟ ಮೊದಲು ಭಾರತ ಮಾತೆ ಸ್ವತಂತ್ರಳಾಗಬೇಕಂತ ತಿಳ್ಕೊಂಡು ತನ್ನ ಲಿಂಗೈನಲ್ಲಿ ಬೇಡಿಕೊಂಡವರು ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋ. ಲಿಂಗೈನೊಳಗೆ ಬೇಡಿಕೊಂತಾರೆ ಅಜ್ಜೋ, ನನ್ನ ಭಾರತ ಮಾತೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಬಂದು ಸ್ವತಂತ್ರಳಾಗಬೇಕು ಅನ್ನುವ ಆಶಾ ಮನೋಭಾವನೆ, ಅದು ಪಂಚಾಕ್ಷರಿ ಅಜ್ಜೋ. ಹೀಗೆ ಪಂಚಾಕ್ಷರಿ ಅಜ್ಜೋರು ಸೊಲ್ಲಾಪುರದೊಳಗ ಹಲವಾರು ಮಂದಿಗೆ ಎಲ್ಲರಿಗೂ ಸಹಿತ ದರ್ಶನವನ್ನ ಕೊಟ್ಟು ಸ್ವದೇಶಿಯೇ ನಾನು ಬಟ್ಟಿ ಧರಿಸ್ತೀನಿ ಅಂತ ತಿಳ್ಕೊಂಡು ತೀರ್ಮಾನವನ್ನ ಮಾಡಿ ಅಲ್ಲಿಂದ ಅಜ್ಜೋರು ಸೊಲ್ಲಾಪುರದಿಂದ ನೇರವಾಗಿ ಬಿಜಾಪುರಕ್ಕೆ ಬರ್ತಾರೆ. ಬಿಜಾಪುರದೊಳಗ ಸಿದ್ದೇಶ್ವರ ದೇವಾಲಯ ಇವತ್ತಿಗೂ ಬಹಳ ಪ್ರಸಿದ್ಧಿಯಾಗಿರುವಂತ ಸಿದ್ದೇಶ್ವರ ದೇವಾಲಯ. ಅಜ್ಜೋರಿಗೆ ಅಲ್ಲಿ ಆಶ್ರಯವನ್ನು ಕೊಡ್ತಾರೆ. ಬರ್ಬೇಕ್ರಪ್ಪ, ತಾವು ಬಂದಿದ್ದು ಬಹಳ ಖುಷಿ ಆತ್ರಿ ಅಂತ ತಿಳ್ಕೊಂಡು ಅಜ್ಜೋರಿಗೆ ಆ ಒಂದು ಸಿದ್ದೇಶ್ವರ ಸಂಸ್ಥಾನದೊಳಗ ಸಂಗೀತವನ್ನ ಏರ್ಪಡಿಸಿ ಅಜ್ಜೋರಿಗೆ ಪ್ರಶಸ್ತಿಯನ್ನ ಏನು ಕೊಡ್ತಾರೆ, ಗಾನ ಕಲಾನಿಧಿ ಅಂತ ಪ್ರಶಸ್ತಿ ಕೊಡ್ತಾರೆ ಬಿಜಾಪುರ ಸಿದ್ದೇಶ್ವರ ಸಂಸ್ಥೆ. ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ನಂತರ ಅಜ್ಜೋರು ಬಿಜಾಪುರದಿಂದ ನೇರವಾಗಿ ಅಜ್ಜೋರು ಅದೇ ಬಿಜಾಪುರ ಜಿಲ್ಲೆಯಲ್ಲಿ ಬರುವಂತ ತಾಳಿಕೋಟಿ ಅನ್ನುವ ಆ ಒಂದು ಪುಣ್ಯ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಏನು ನಡೀತದೆ ಅನ್ನೋದನ್ನ ಗವಾಯಿಗಳ ಗೀತೆ ನಂತರ ನಾವೆಲ್ಲ ಚಿಂತನವನ್ನು ಮಾಡೋಣ. ಶಿವಯೋಗದೈಸಿರಿ ಸಂಗೀತ ಸಾಮ್ರಾಟಗೆ, ವೀರಶೈವ ತತ್ವ ಪ್ರತಿಪಾದಕ ವೀರಗೆ, ಖಾದಿಯ ಧರಿಸಿದ ದೇಶ ಪ್ರೇಮಿ ಧೀರಗೆ, ಖಾದಿಯ ಧರಿಸಿದ ದೇಶ ಪ್ರೇಮಿ ಧೀರಗೆ, ಮೋದದಿಂದ ಭಕ್ತರ ಮನೆ ಮಂದಿರ ವಾಸಗೆ, ಮೋದದಿಂದ ಭಕ್ತರ ಮನೆ ಮಂದಿರ ವಾಸಗೆ, ಶರಣು ಶರಣು ಶರಣಾರ್ಥಿ, ಶರಣು ಶರಣು ಶರಣಾರ್ಥಿ, ಶಿವಯೋಗಿ ಪಂಚಾಕ್ಷರಿ ಗುರುವೆ ನಿಮಗೆ ಶರಣಾರ್ಥಿ, ಶಿವಯೋಗಿ ಪಂಚಾಕ್ಷರಿ ಗುರುವೆ ನಿಮಗೆ ಶರಣಾರ್ಥಿ, ಶರಣು ಶರಣು ಶರಣಾರ್ಥಿ, ಶರಣು ಶರಣು ಶರಣಾರ್ಥಿ. ಸಾಮಗಾನ ದೇವಗೆ ಲಿಂಗ ಪೂಜೆ ನಿಷ್ಠೆಗೆ, ಸಾಮಗಾನ ದೇವಗೆ ಲಿಂಗ ಪೂಜೆ ನಿಷ್ಠೆಗೆ, ಬ್ರಹ್ಮಚರ್ಯ ತೇಜಗೆ ಜಂಗಮ ಕುಲ ಶ್ರೇಷ್ಠಗೆ, ಸಾಮಗಾನ ದೇವಗೆ ಲಿಂಗ ಪೂಜೆ ನಿಷ್ಠೆಗೆ, ಬ್ರಹ್ಮಚರ್ಯ ತೇಜಗೆ ಜಂಗಮ ಕುಲ ಶ್ರೇಷ್ಠಗೆ, ಅಂಗಹೀನ ಮಕ್ಕಳ ಉದ್ಧಾರ ಕರ್ತಗೆ, ಅಂಗಹೀನ ಮಕ್ಕಳ ಉದ್ಧಾರ ಕರ್ತಗೆ, ಮಂಗಲಾಮೂರ್ತಿಗೆ ಗಾನಕಲಾ ಶ್ರೀನಿಧಿಗೆ, ಮಂಗಲಾಮೂರ್ತಿಗೆ ಗಾನಕಲಾ ಶ್ರೀನಿಧಿ, ಶರಣು ಶರಣು ಶರಣಾರ್ಥಿ, ಶರಣು 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 ಶರಣಾರ್ಥಿ. ಗಾನಯೋಗಿ ಪಂಚಾಕ್ಷರಿ ಗುರುವೆ ನಿಮಗೆ ಶರಣಾರ್ಥಿ, ಗಾನಯೋಗಿ ಪಂಚಾಕ್ಷರಿ ಗುರುವೆ ನಿಮಗೆ ಶರಣಾರ್ಥಿ, ಶರಣು ಶರಣು ಶರಣಾರ್ಥಿ, ಶರಣು ಶರಣು ಶರಣಾರ್ಥಿ.
ಸುಂದರ ಸಮಾಜದ ಕಲ್ಪನೆಯ ಶಿಲ್ಪಿಗೆ ಶಿವಯೋಗ. ಸುಂದರ ಸಮಾಜದ ಕಲ್ಪನೆಯ ಶಿಲ್ಪಿಗೆ ಶಿವಮಂದಿರ ಗುರುವಿನ ಕರಕಮಲ ಸಂಜಾತಗೆ. ಸುಂದರ ಸಮಾಜದ ಕಲ್ಪನೆಯ ಶಿಲ್ಪಿಗೆ ಶಿವಮಂದಿರ ಗುರುವಿನ ಕರಕಮಲ ಸಂಜಾತಗೆ. ಕಂದುಗೊರಳನ ಪುತ್ರ ಗುರು ಪಂಚಾಕ್ಷರಗೆ. ಕಂದುಗೊರಳನ ಪುತ್ರ ಗುರು ಪಂಚಾಕ್ಷರಗೆ. ಕರ್ತೃಗದ್ದುಗೆಯಲ್ಲಿ ಪೂಜೆಗೊಳ್ಳುವ ಮೂರ್ತಿಗೆ. ಕರ್ತೃಗದ್ದುಗೆಯಲ್ಲಿ ಪೂಜೆಗೊಳ್ಳುವ ಮೂರ್ತಿಗೆ. ಶರಣು 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 ಶರಣಾರ್ಥಿ. ಶಿವಯೋಗಿ ಪಂಚಾಕ್ಷರಿ ಗುರುವೆ ನಿಮಗೆ ಶರಣಾರ್ಥಿ. ಶಿವಯೋಗದೈಸಿರಿ ಸಂಗೀತ ಸಾಮ್ರಾಟಗೆ. ವೀರಶೈವ ತತ್ವ ಪ್ರತಿಪಾದಕ ವೀರಗೆ. ಶಿವಯೋಗದೈಸಿರಿ ಸಂಗೀತ ಸಾಮ್ರಾಟಗೆ. ವೀರಶೈವ ತತ್ವ ಪ್ರತಿಪಾದಕ ವೀರಗೆ. ಖಾದಿಯ ಧರಿಸಿದ ದೇಶ ಪ್ರೇಮಿ ಧೀರಗೆ. ಖಾದಿಯ ಧರಿಸಿದ ದೇಶ ಪ್ರೇಮಿ ಧೀರಗೆ. ಮೋದದಿಂದ ಭಕ್ತರ ಮನಮಂದಿರ ವಾಸಗೆ. ಮೋದದಿಂದ ಭಕ್ತರ ಮನಮಂದಿರ ವಾಸಗೆ. ಶರಣು 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 ಶರಣಾರ್ಥಿ. ಶಿವಯೋಗಿ ಪಂಚಾಕ್ಷರ ಗುರುವೆ ನಿಮಗೆ ಶರಣಾರ್ಥಿ. ಶಿವಯೋಗಿ ಪಂಚಾಕ್ಷರಿ ಗುರುವೆ ನಿಮಗೆ ಶರಣಾರ್ಥಿ. ಶರಣು ಶರಣು ಶರಣಾರ್ಥಿ. ಶರಣು ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣ. ಆ ದಿಕ್ಕು ದಿಕ್ಕಿಗೆ ಹಾರಿತನು. ದಿಕ್ಕು ದಿಕ್ಕಿಗೆ ಹಾರಿ. ದಿಕ್ಕು ದಿಕ್ಕಿಗೆ ಹಾರಿತನಗೂ ದಿಕ್ಕಿಲ್ಲದಲೇ ಮರಗುಂಬಿನೊಳಗಂ ಸಿಕ್ಕು ಬಿದ್ದಿರಿ. ನಾಟಕವ ನಾಡಲ್ಕೆ ತಾಳಿಕೋಟಿಗೈತರುತಂ. ಗವಾಯಿಗಳಾಟವೊಂದರೆಗಳಾಗುತ್ತಿರಲೊಂದು ದಿವಸ. ಪಗಲೊಳಗೆ ಪಗಲೊಳಗೆ ಸಾಟಿ ಇಲ್ಲದ ಗಾಳಿ ಮಳೆ ಬರಲಾಟವದ ಗೂಡರ ಪದರೆಯು ನೋಟ ಕೊಂದಿಲ್ಲ ತಿನ್ನದಂದಿ ಹರಿದು ಹಾರಿಹುದು. ಹರಿದು ಹಾರಿಹುದು. ಗಾನಯೋಗಿ ಪಂಚಾಕ್ಷರೇಶ್ವರ ಮಹಾರಾಜ ಕೇ ಜಯ. ಪಂಚಾಕ್ಷರಿ ಅಜ್ಜವರು
ಬಿಜಾಪುರವನ್ನ ಬಿಟ್ಟು ತಾಳಿಕೋಟೆಯ ನಗರದೊಳಗ ರಂಗಭೂಮಿ ನಾಟಕವನ್ನ ಪ್ರದರ್ಶನ ಮಾಡಬೇಕಂತ ತಿಳ್ಕೊಂಡು ಎಲ್ಲ ಸ್ಟೇಜ್ ಹಾಕಿದ್ರಿ. ಇದೊಂದು ಘಟನಾ ಹೇಳಿ ಕೈ ಬಿಟ್ಟು ಬಿಡ್ತೇನೆ ತಮ್ಮ, ಈ ಕಡೆ ಲಕ್ಷ್ಯ ಕೊಟ್ಟು ಕೇಳ್ರಿ. ಆತರ ಮಕ್ಕಳೆಲ್ಲ ಅಜ್ಜೋರು ಸ್ಟೇಜ್ ಹಾಕಿದ್ರು, ಬಹಳ ಚಂದ ರಂಗ ಸಜ್ಜಿಕೆ ತಯಾರಾಯ್ತು. 3 ದಿವಸದೊಳಗ 100 ಹಳ್ಳಿ ಪ್ರಚಾರ